ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಬಂದಿರುವಂತಹ 5 ಅಂಕದ ಒಂದು ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸಾಲ್ವ್ ಮಾಡೋಣ. ನಿಮ್ಮ ಪ್ರಶ್ನೆ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ, ಚಿತ್ರದಲ್ಲಿ ತೋರಿಸಿರುವಂತೆ, ಅಂದರೆ ಚಿತ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ನಿಮಗೆ ಈ ರೀತಿ ಚಿತ್ರವನ್ನು ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ಕ್ವೆಶ್ಚನ್ ಪೇಪರನ್ನು ನೋಡಿದ್ದೀರಿ, ಓಕೆನಾ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರಿನ ಒಂದು ತುದಿಯಲ್ಲಿ ಶಂಕು ಮತ್ತು ಇನ್ನೊಂದು ತುದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನವನ್ನು ತಯಾರಿಸಲಾಗಿದೆ. ಇಲ್ಲಿ ಒಂದ್ಸಲ ಆ ಸಿಲಿಂಡರ್ ಈ ಥರ, ಆ ಘನ ಈ ಥರ ಇದೆ ಅಂಥೇಳಿ ಇಮ್ಯಾಜಿನ್ ಮಾಡಿಕೊಡ್ರಿ, ಓಕೆ. ಇಲ್ಲಿಂದ ಇಲ್ಲಿವರೆಗೂ ಸಿಲಿಂಡರ್ ಇದೆ. ಈ ಸಿಲಿಂಡರ್ ಒಂದು ಭಾಗದಲ್ಲಿ ಈ ಥರ ಅರ್ಧಗೋಳವನ್ನು ಮಾಡಿದ್ದಾರೆ, ಇನ್ನೊಂದು ಭಾಗದಲ್ಲಿ ಈ ಥರ ಶಂಕುವನ್ನು ಮಾಡಿದ್ದಾರೆ, ಓಕೆನಾ. ಈ ಥರ ಇದೆ ನಿಮ್ಮ ಡಯಾಗ್ರಾಮು, ಓಕೆ. ಇಲ್ಲಿ ನೋಡ್ರಿ, ನಿಮ್ಗೆ ಈ ಥರ ಕೊಟ್ಟಿದ್ದಾರೆ, ಇಲ್ಲಿ ಇದರಿಂದ ಕ್ಲಿಯರ್ ಆಗಿರಬಹುದು ನಿಮಗೆ, ಓಕೆನಾ. ನೆಕ್ಸ್ಟು, ಎಲ್ಲ ಘನಗಳು 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಜಾಯಿನ್ ಆಗಿದೆ ಅಂದರೆ ಇಲ್ಲಿ ಸರ್ಕಲ್ ಇದೆ ಅಲ್ವಾ, ಅಂದರೆ ವೃತ್ತ ಇದೆ ಅಲ್ವಾ. ಆ ವೃತ್ತ ಇದೆ ಅಂದ ಮೇಲೆ ಅದಕ್ಕೊಂದು ತ್ರಿಜ್ಯ ಇರಬೇಕಲ್ವಾ. ಇಲ್ಲಿ ಒಂದು ವೃತ್ತ ಇದೆ, ಈ ಕಡೆ ಇನ್ನೊಂದು ವೃತ್ತ ಇದೆ. ಈ ಥರ ಎರಡೂ ವೃತ್ತಗಳಿಗೆ ತ್ರಿಜ್ಯ ಎಷ್ಟಿದೆಯಂತೆ? 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿದೆ. ಘನದ ಒಟ್ಟು ಎತ್ತರ 61 ಸೆಂಟಿಮೀಟರ್. ಅಂದರೆ ಇಲ್ಲಿಂದ ಈ ತುದಿಯಿಂದ ಈ ತುದಿವರೆಗೆ ಟೋಟಲ್ ಎತ್ತರ ಎಷ್ಟಂತೆ? 61 ಸೆಂಟಿಮೀಟರ್. ಮತ್ತು ಸಿಲಿಂಡರಿನ ಎತ್ತರ 30 ಸೆಂಟಿಮೀಟರ್. ಬರೀ ಸಿಲಿಂಡರ್. ಇಲ್ಲಿ ಅರ್ಧಗೋಳ ಇದೆ, ಇಲ್ಲಿ ಶಂಕು ಇದೆ. ಆ ಶಂಕು ಮತ್ತು ಆ ಅರ್ಧಗೋಳವನ್ನು ಬಿಟ್ಟು ಉಳಿದಿರುವಂಥ ಸಿಲಿಂಡರ್ ಇದೆಯಲ್ಲ, ಆ ಸಿಲಿಂಡರ್ನ ಒಟ್ಟು ಎತ್ತರ ಎಷ್ಟಂತೆ? 30 ಸೆಂಟಿಮೀಟರ್. ಘನದ ಮೇಲ್ಮೈಗೆ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹10 ದರದಲ್ಲಿ ಬಣ್ಣ ಬಳಿಯುವ ವೆಚ್ಚವನ್ನು ಕಂಡುಹಿಡಿಯಿರಿ. ಸರಿ, ಈಗ ಬಣ್ಣ ಬಳಿಯುವ ವೆಚ್ಚ ಅಂದರೆ ಬಣ್ಣ ಅಂತ ಅಂದ್ಕೊಳ್ಳಿ ನಮಗೆ ಎಲ್ಲಿ ಹೊಡಿತಾರೆ ಹೇಳ್ರಿ? ಇಲ್ಲಿ ನೋಡ್ರಿ, ಈ ಕಡೆ ಹೊರಗಿನ ಭಾಗದಲ್ಲಿ ಬಣ್ಣವನ್ನು ಬಳಿತಾರೆ, ಯಾಕಂದರೆ ಒಳಗಿನ ಭಾಗ ಮುಚ್ಚಿದೆಯಲ್ವ ಇದಕ್ಕೆ, ಅದಕ್ಕೋಸ್ಕರ. ಈಗ ನೋಡ್ರಿ, ಈಗ ಮೇಲ್ಮೈ ವಿಸ್ತೀರ್ಣ ಅಂತ ಬಂದ ತಕ್ಷಣ 2 ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಒಂದನೇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಎರಡನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಎರಡನೇದು ಯಾವುದು? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂಥೇಳಿ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಇದನ್ನು, ಈ ಟಾಪ್ ಇದೆಯಲ್ಲ, ಇದನ್ನು ನೀವು ಸಿಲಿಂಡರ್ ಅಂಥೇಳಿ ಇಮ್ಯಾಜಿನ್ ಮಾಡಿಕೊಂಡ್ರಿ. ಈ ಸಿಲಿಂಡರಿನ ಈ ಕಡೆ ಭಾಗ ಬರುತ್ತಲ್ಲ, ಇದು ಫುಲ್ ಸರೌಂಡಿಂಗಲ್ಲಿ ಬರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಪಾರ್ಶ್ವ. ಈ ಪಾರ್ಶ್ವ ಮೇಲ್ಮೈಗೆ ಈ ಮೇಲಿನ ಒಂದು ಭಾಗ ಮತ್ತು ಈ ಕೆಳಗಿನ ಒಂದು ಭಾಗ, ಇದು ಎರಡೂ ಸೇರಿದಾಗ ಅದು ಪೂರ್ಣ ಮೇಲ್ಮೈ ಆಗುತ್ತೆ, ಓಕೆನಾ. ಸರಿ, ಇದು ಸೈಡಲ್ಲಿ ಬರುತ್ತಲ್ಲ, ಅದೇನು? ಪಾರ್ಶ್ವ ಮೇಲ್ಮೈ. ಈ ಮೇಲಿನ ಒಂದು ಭಾಗ ಮತ್ತು ಕೆಳಗಿನ ಒಂದು ಭಾಗ ಸೇರಿದ್ರೆ ಏನಾಗುತ್ತೆ? ಅದು ಪೂರ್ಣ ಮೇಲ್ಮೈ ಅಂತ ಹೇಳಾಗುತ್ತೆ, ಓಕೆನಾ. ಆದರೆ ಈಗ ಇಲ್ಲಿ ಹೇಳಿದೆ ಅಲ್ವಾ ನಾನು, ಈ ಒಂದು ಸಿಲಿಂಡರ್ಗೆ ಏನಾಗಿದೆ? ಈ ಭಾಗ ಇದೆಯಲ್ಲ, ಕೆಳಗಿನ ಭಾಗ ಯಾವುದಕ್ಕೆ ಹೋಗಿ ಅಟ್ಯಾಚ್ ಆಗಿದೆ? ಅರ್ಧಗೋಳಕ್ಕೆ ಹೋಗಿ ಅಟ್ಯಾಚ್ ಆಗಿದೆ. ಇನ್ನು ಈ ಕಡೆ ಒಂದು ಭಾಗ ಇದೆಯಲ್ಲ, ಇದು ಎಲ್ಲಿ ಹೋಗಿ ಅಟ್ಯಾಚ್ ಆಗಿದೆ? ಅದು ಸಹಿತ ಶಂಕುಗೆ ಹೋಗಿ ಅಟ್ಯಾಚ್ ಆಗಿದೆ. ಹಾಗಾದರೆ ನಮಗೆಲ್ಲ ಸಿಗ್ತಾ ಇರೋದು ಯಾವ್ದು ಭಾಗ ಹೇಳ್ರಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ಅಲ್ವಾ? ಇದು ಎಲ್ಲಿ ಹೋಗಿ ಅಟ್ಯಾಚ್ ಆಗಿದೆ? ಒಂದು ಅರ್ಧಗೋಳಕ್ಕೆ, ಮತ್ತೊಂದಕ್ಕೆ ಯಾವುದು? ಶಂಕುಗೆ ಹೋಗಿ ಅಟ್ಯಾಚ್ ಆಗಿದೆ. ಈಗ ಇಲ್ಲಿ ಶಂಕುಗೆ ಬರ್ರಿ, ಶಂಕು ಇದೆಯಲ್ವಾ, ಅದರದ್ದು ಹಿಂಗೆ ಭಾಗ ಬರೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಕೆಳಗಡೆ ಒಂದು ವೃತ್ತ ಬರುತ್ತಲ್ಲ, ಅದೇನಾಗುತ್ತೆ? ಅದು ಸೇರಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಆದರೆ ಆ ಕೆಳಗಡೆ ಅದು ಸರ್ಕಲ್ ಇದೆಯಲ್ಲ, ಅದು ಎಲ್ಲಿ ಹೋಗಿ ಜಾಯ್ನ್ ಆಗಿದೆ? ವೃತ್ತ, ಅದು ಹೋಗಿ ಸಿಲಿಂಡ್ರಿಗೆ ಜಾಯ್ನ್ ಆಗಿದೆ, ಹೌದಾ? ಹಾಗಾದರೆ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಏನು ಕಂಡುಹಿಡಬೇಕು? ಬರೀ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೋಬೇಕು. ಈಗ ಅರ್ಧಗೋಳವನ್ನು ಅಲ್ಲಿ ಬರಲಿ. ಅರ್ಧಗೋಳದಲ್ಲೂ ಸಹಿತ ಏನಾಗುತ್ತೆ? ಅರ್ಧಗೋಳ ಅಂದರೆ ನಿಮ್ಮದು ಬೌಲ್ ಇದೆಯಲ್ಲ, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ. ಆ ಸುತ್ತ ಬರುವಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅದರ ಕೆಳಗೊಂದು ವೃತ್ತ ಬರುತ್ತಲ್ಲ, ಅದು ಹೋಗಿ ಎಲ್ಲ ಅಟ್ಯಾಚ್ ಆಗಿದೆ? ಸಿಲಿಂಡ್ರಿಗೆ ಅಟ್ಯಾಚ್ ಆಗಿದೆ. ಇಲ್ಲೂ ಸಹಿತ ಯಾವುದನ್ನು ತೊಗೋಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಈಗ ನಮಗೆ ಇದರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕು ಅಂದರೆ, ಒಂದನೇದು ಯಾವುದು? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು, ಎರಡನೇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು, ಮೂರನೇದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು. ಅದು ಮೂರನ್ನು ಸೇರಿಸಿದಾಗ ನಮಗೇನು ಸಿಗುತ್ತೆ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಇಲ್ಲಿ ಈ ಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ರಿ. ಈ ಕಡೆ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹೊರಗಡೆ ತೋರಿಸಿದೆ ಅಲ್ವಾ? ಈ ಕಡೆ ಭಾಗ, ಈ ಕಡೆ ಫುಲ್ ಭಾಗ, ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ಯಾವ್ದು ಜಾಯ್ನ್ ಆಗುತ್ತೆ? ಬಂದು ಶಂಕು, ಶಂಕುವಿಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಯಾಕಂದರೆ ಪೂರ್ಣ ಬರಬೇಕು ಅಂದರೆ ಆ ವೃತ್ತ ಬರಬೇಕಲ್ವಾ? ಆ ವೃತ್ತ ಏನಿದೆಯಲ್ಲ, ಅದು ಹೋಗಿ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಸಿಲಿಂಡ್ರಿಗೆ ಅಟ್ಯಾಚ್ ಆಗಿದೆ. ಇಲ್ಲೂ ಸಹಿತ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬೇಕು ಅಂದರೆ ಅದಕ್ಕೆ ಈ ವೃತ್ತ ಬರಬೇಕಿತ್ತು. ಆ ವೃತ್ತ ಹೋಗಿ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಅರ್ಧಗೋಳಕ್ಕೆ ಅಟ್ಯಾಚ್ ಆಗಿದೆ. ಅದಕ್ಕೋಸ್ಕರ ಏನು ತಗೋತೀವಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈಗ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಬೇಕಲ್ವಾ? ಅದಕ್ಕೂ ಮುಂಚೆ ಅವ್ರ ಕ್ವೆಶನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೋಬೇಕು, ಅದನ್ನು ಬರ್ಕೊಳ್ಳೋಣ, ಓಕೆ. ಫಸ್ಟ್ ಕೊಟ್ಟಿರುವಂಥದ್ದು ಏನು ಹೇಳ್ರಿ ಅವರು? ಘನಗಳ ತ್ರಿಜ್ಯ. ಘನಗಳ ತ್ರಿಜ್ಯ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 7 ಸೆಂಟಿಮೀಟರ್, ಓಕೆನಾ. ನೆಕ್ಸ್ಟು ಘನದ ಒಟ್ಟು ಎತ್ತರ.
ಘನದ ಒಟ್ಟು ಎತ್ತರ ಎಷ್ಟು ಕೊಟ್ಟಿದ್ದಾರೆ? 61 ಸೆಂಟಿಮೀಟರ್. ನೀವು ಸಿ ಎಂ ಬೇಕಾದ್ರೂ ಬರ್ಬೋದು, ಸೆಂಟಿಮೀಟರ್ ಬೇಕಾದ್ರೂ ಬರ್ಬೋದು, ನಿಮ್ಮ ಇಷ್ಟ. ಸಿಲಿಂಡರಿನ ಎತ್ತರ, ಬರೀ ಸಿಲಿಂಡರಿಂದಷ್ಟೇ ಎತ್ತರ ಕೊಟ್ಟಿದ್ದಾರೆ. ಸಿಲಿಂಡರಿನ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 30 ಸೆಂಟಿಮೀಟರ್. ಇದಿಷ್ಟು ಕೊಟ್ಟಿರೋದೇನು ಅಂಥೇಳಿ ಫಸ್ಟ್ ಬರ್ಕೋಬೇಕು. ಆಮೇಲೆ ಏನು ಹೇಳಿದ್ದಾರೆ? ಘನದ ಮೇಲ್ಮೈ ಅಂಥೇಳಿ ಅದನ್ನು ಕಂಡುಹಿಡಬೇಕು. ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಘನದ ಮೇಲ್ಮೈ ವಿಸ್ತೀರ್ಣ, ಘನದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು, ಈ ಘನ ರೆಡಿ ಆಗಬೇಕು ಅಂದರೆ ಅದರಲ್ಲಿ ಏನೇನು ಬೇಕು ಹೇಳ್ರಿ? ಫಸ್ಟು ಈ ಚಿತ್ರ ತೋರಿಸಿ ಹೇಳಿದೆ ಅಲ್ಲ, ಫಸ್ಟ್ ಏನು ಬೇಕು? ಶಂಕು, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನಾನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಾರ್ಟಾಗಿ ಬರೀತಾ ಇದ್ದೇನೆ, ನೀವು ಮಾತ್ರ ಫುಲ್ ಬರೀಬೇಕು. ಓಕೆ, ನೆಕ್ಸ್ಟ್ ಬರುವಂಥದ್ದು ಯಾವುದು? ಶಂಕು ಆದಮೇಲೆ ಸಿಲಿಂಡರ್. ಓಕೆನಾ, ಇದನ್ನು ಬರೀರಿ. ಸಿಲಿಂಡರಿನ ಅಲ್ಲೂ ಸಹಿತ ಏನು ಬರುತ್ತೆ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ನೆಕ್ಸ್ಟು ಈ ಕಡೆ ಲಾಸ್ಟ್ ಬಂದಿದೆಯಲ್ವಾ, ಏನು ಹೇಳ್ರಿ? ಅರ್ಧಗೋಳ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಒಂದೊಂದಾಗಿ ಇದನ್ನು ಕಂಡು ಹಿಡಿದು ಆಮೇಲೆ ಇಲ್ಲಿ ಬೆಲೆಗಳನ್ನು ಅಪ್ಲೈ ಮಾಡೋಣ. ಫಸ್ಟ್ ಒಂದು ಕಂಡು ಹಿಡಿಬೇಕಾಗಿರೋದು, ನಾನು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವಂಥ ಸೂತ್ರ ಯಾವುದು ಹೇಳ್ರಿ? ಹಾಂ, ಪೈ ಆರ್ ಎಲ್. ಓಕೆನಾ, ಸರಿ. ಇಲ್ಲಿ ಒಂದು ಶಂಕು ಬಿಡಿಸ್ತೀನಿ ನೋಡ್ರಿ. ಓಕೆ, ಹಾಂ, ಪೈ ಬೆಲೆ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಂ, ಇಲ್ಲಿ ಬರುತ್ತಲ್ಲ ಇದು ಆರ್. ಆರ್ ಅಂದರೆ ತ್ರಿಜ್ಯ ಎಷ್ಟು ಹೇಳಿದ್ದಾರೆ? 7 ಸೆಂಟಿಮೀಟ್ರ್ ಅಂತ ಅವರೇ ಹೇಳಿದ್ದಾರೆ. ಈಗ ಎಲ್ ಇಲ್ಲಿ ಬರುತ್ತಲ್ಲ ಇದು ಎಚ್. ಓಕೆನಾ, ಹಾಂ, ಇಲ್ಲಿ ಬರೋದು ಎಚ್. ಇಲ್ಲಿ ಬಂದಿದೆಯಲ್ಲ ಇದು ನಮ್ಮ ಎಲ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾ? ಇಲ್ಲ ಅಲ್ವಾ? ಎಲ್ಲ ಗೊತ್ತಿಲ್ಲ ಅಂದ ತಕ್ಷಣ ಎಲ್ಲ ಕಂಡು ಹಿಡಿಲಿಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಹೇಗೆ ಅಂತ ಕೇಳಿದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಒಂದು ಏನಾಗ್ತಾ ಇದೆ? ಲಂಬಕೋನ ತ್ರಿಭುಜ ಉಂಟಾಗ್ತಾ ಇದೆ. ಇಲ್ಲಿ ನೋಡಿರಿ, ಈ ಲಂಬಕೋನ ತ್ರಿಭುಜ ಉಂಟಾಗಿದ್ದಕ್ಕೆ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡೋದ್ರಿಂದ L² = H² + R² ಅನ್ನೋದು ಬರುತ್ತೆ. ಇಲ್ಲಿ ನೋಡಿರಿ, ವಿಕರ್ಣದ ವರ್ಗವು, ವಿಕರ್ಣ ಅಂದರೆ L² ಅಲ್ವಾ? ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂಥೇಳಿ ಇದು ಒಂದು ಇಕ್ವೇಷನ್ ಬರುತ್ತೆ. ಈಗ ಎಲ್ ಬೇಕಲ್ವಾ? L² ಬೇಡ. ಸೊ ಸ್ಕ್ವೇರನ್ನು ಆ ಕಡೆ ತೊಗೊಂಡು ಹೋದಾಗ √H² + R² ಅಂತ ಹೇಳಿ ಬರುತ್ತೆ. ಓಕೆನಾ, ಹಾಂ, L = H. H ಎಷ್ಟಪ್ಪ ನಿಮಗೆ ಕೊಟ್ಟಿದ್ದಾರೆ? H ಎಷ್ಟು ಅಂಥೇಳಿ ಇಲ್ಲ. ಈಗ Hನ್ನು ಕಂಡು ಹಿಡಿಬೇಕು. Hನ್ನು ಹೆಂಗೆ ಕಂಡು ಹಿಡಿತೀರಿ ಅಂತ ಹೇಳಿ ನೋಡಿರಿ. H ಬೆಲೆ ಏನು ಬರುತ್ತೆ ನೋಡಿರಿ, ಇಲ್ಲಿ ಕಂಡು ಹಿಡಿತೀನಿ. H = ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಮಗೆ ಟೋಟಲ್ ಎತ್ತರ ಕೊಟ್ಟಿದ್ದಾರೆ. ಎಷ್ಟು? 61 ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಸಿಲಿಂಡ್ರ್ ಎತ್ತರ ಎಷ್ಟು ಅನ್ನೋದು ಕೊಟ್ಟಿದ್ದಾರೆ. ಓಕೆನಾ, ಹಾಂ, ಈ 61ರಲ್ಲಿ ಈ ಸಿಲಿಂಡ್ರ್ ಎತ್ತರ ಒಂದು ಕಳಿಬೇಕಾ? ಎಷ್ಟು? 30. ಅದೊಂದು ಕಳಿಬೇಕು. ಅದರ ಜೊತೆಗೆ ಇಲ್ಲಿ ನೋಡ್ರಿ, ಈ ಅರ್ಧಗೋಳದಲ್ಲಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲೂ ಸಹಿತ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಓಕೆನಾ, ಹಾಂ, ಹಾಗಾದರೆ ಇದು 7 ಅಂದರೆ ಇದು 7 ಸೆಂಟಿಮೀಟ್ರ್ ಅಲ್ವಾ? ಸರಿ, ಇಲ್ಲಿ ನೋಡಿರಿ, ಇಲ್ಲಿ 30 ಸೆಂಟಿಮೀಟ್ರ್ ಕಳಿಬೇಕು. ಯಾಕಂದರೆ ಇದಿಷ್ಟು ಬೇಕಲ್ವಾ ನಮಗೆ? ಹಾಂ, ಈ ಟೋಟಲ್ ಕೊಟ್ಟಿದ್ದಾರೆ. ಈ ಟೋಟಲ್ನಲ್ಲಿ ಇದನ್ನು ಮತ್ತು ಇದೆರಡನ್ನು ಕಳೆದುಬಿಟ್ರೆ ನಮಗೆ ಇದು ಸಿಗುತ್ತಲ್ವಾ? ಸೊ ಇಲ್ಲಿ 30 ಕಳಿಬೇಕು, ಅದ್ರ ಜೊತೆ 7 ಕಳಿಬೇಕು. ಓಕೆ, 61 ನೋಡ್ರಿ, 61 ಅಂದರೆ ಟೋಟಲ್. ಈ ಟೋಟಲಲ್ಲಿ ಈ ಸಿಲಿಂಡ್ರಿಂದ ಎತ್ತರ ಕಳಿಬೇಕಾ? ಓಕೆ, -30 ಮೈನಸ್ ಈ ಅರ್ಧಗೋಳದ ಎತ್ತರನೂ ಕಳಿಬೇಕು. ಎಷ್ಟಾಯಿತು? 7. 61 ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆ -37. 61ರಲ್ಲಿ 37 ಕಳೆದ್ರೆ ಎಷ್ಟು? 24. H ಬೆಲೆ ಎಷ್ಟು ಬಂತು? 24 ಸೆಂಟಿಮೀಟರ್ ಅಂತ ಹೇಳಿ ಬಂತು. ಈ 24 ಸೆಂಟಿಮೀಟರ್ನ ಇಲ್ಲಿ ಅಪ್ಲೈ ಮಾಡೋಣ. 24² + R ಬೆಲೆ ಎಷ್ಟು ಬಂದಿದೆ ಹೇಳ್ರಿ? ಹಾಂ, 7² ಅಂತ ಹೇಳಿ ಬಂದಿದೆ. ಈಗ L = ಏನಾಗುತ್ತೆ? 24² ಅಂದರೆ ಎಷ್ಟಾಯಿತು? 576 ಪ್ಲಸ್ ನಾ ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು? 24 × 24 ಅಂಥೇಳಿ ಮಾಡಬೇಕು. ಓಕೆನಾ, 7² 49. ಎಲ್ ಬೆಲೆ ಎಷ್ಟಾಯಿತು? ಇದೆರಡನ್ನು ಕೂಡಿಸಿದಾಗ 625 ಅಂತ ಹೇಳಿ ಬಂತು. ಎಲ್ 625 ಯಾವುದರ ವರ್ಗಮೂಲ ಹೇಳ್ರಿ? 25ರ ವರ್ಗ, 625. ಓಕೆನಾ, ಹಾಗಾದರೆ ಎಲ್ ಬೆಲೆ ಎಷ್ಟು ಬಂತು? 25 ಸೆಂಟಿಮೀಟರ್ ಅಂತ ಹೇಳಿ ಬಂತು. ಈ ಥರ ಕಂಡು ಹಿಡ್ಕೋಬೇಕು ಎಲ್ ಬೆಲೆಯನ್ನು. ಈಗೆಲ್ಲ ಸಿಕ್ತು, ಇದರಲ್ಲಿ ಅಪ್ಲೈ ಮಾಡೋಣ.
ಪೈ ಬೆಲೆ ಅವರು ಎಷ್ಟು ತೊಗೊಳ್ರಿ ಅಂತೇಳಿ ಹೇಳಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, 22/7 ಅಂಥೇಳಿ ಬರಿಬೇಕು. ಇದು ಮೊದಲೇ ಕೊಟ್ಟಿದ್ದು, ಇದು ನಮಗೆ ಗೊತ್ತಿರಬೇಕು, ಇದು ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಆಗಿದೆ. ಓಕೆನಾ. ಇದು ಎರಡರ ಮಧ್ಯೆ ಗುಣಾಕಾರ ಚಿಹ್ನೆ ಇರುತ್ತೆ, ಸೊ ಗುಣಾಕಾರ ಚಿಹ್ನೆ ಹಾಕ್ರಿ. ಆರ್ ಅಂದರೆ ಎಷ್ಟು, 7 ಗುಣಿಸು ಎಲ್ ಅಂದರೆ ಜಸ್ಟ್ ಕಂಡು ಹಿಡ್ದಿದ್ದೀವಲ್ಲ, 25. ಓಕೆನಾ. ನೆಕ್ಸ್ಟು 7 1 7 1. ಈಗ ನೋಡಿರಿ, ಫಸ್ಟು 7 1 7 22. ಏನಾದರೂ 7 1 22 ಬರುತ್ತಾ ಅಂತ ಚೆಕ್ ಮಾಡಿ. ಬರಲಿಲ್ಲ ಅಂದರೆ ನೆಕ್ಸ್ಟ್ ನಂಬರಿಗೆ ಹೋಗಿ ಚೆಕ್ ಮಾಡಬೇಕು. ಈಗ ಉಳಿದಿರೋದೇನೇನು, 22 ಗುಣಿಸು 25. ಓಕೆನಾ. 22 ಗುಣಿಸು 25 ಉತ್ತರ ಎಷ್ಟು ಬರ್ತಾ ಇದೆ, 550 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಯಾಕಂದರೆ ಮೇಲ್ಮೈ ವಿಸ್ತೀರ್ಣ ಅಂತ ಕೂಡ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಇದು ಆಲ್ರೆಡಿ ನಾನು ಮಾಡಿಟ್ಟಿದ್ದಕ್ಕೆ ಅದನ್ನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ನೀವು ಮಾಡಿ ಬರಿಬೇಕು. ಓಕೆನಾ. ಈಗ ಶಂಕುವಿಂದ ಇದಿಷ್ಟು ಕಂಡು ಹಿಡ್ದಾಯಿತು. ನೆಕ್ಸ್ಟ್ ಯಾವುದಿದೆ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಎರಡನೇದು ಬರ್ಕೊಳ್ರಿ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಯಾವುದು, 2πr/h. 2 ಅಂದರೆ ಎಷ್ಟು, 2. ಪೈ ಬೆಲೆ ಕೊಡಲಿಲ್ಲ, ನಾವೇನು ಹಾಕಬೇಕು, 22/7. ಆರ್ ಬೆಲೆ ಏನು, ಆರ್ ಅಂದರೆ ತ್ರಿಜ್ಯ 7 ಅಂಥೇಳಿ ಹಾಕ್ತೀವಿ. ಎಚ್ ಅಂದರೆ ಸಿಲಿಂಡರಿನ ಎತ್ತರ. ಓಕೆನಾ. ಸಿಲಿಂಡರಿನ ಎತ್ತರ ಇದು ನೋಡಿರಿ, ಇಲ್ಲಿ 24 ಹಾಕಿದ್ದೀವಿ ಅಂತೇಳಿ ಇಲ್ಲೂ 24 ಹಾಕೋದಲ್ಲ. ಯಾಕಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದಾಗಿತ್ತು, ಶಂಕುವಿಗೆ ಸಂಬಂಧಪಟ್ಟಿರೋದಾಗಿತ್ತು, ಅದಕ್ಕೆ ಅದನ್ನು ಕಂಡು ಹಿಡ್ಕೊಂಡ್ವಿ ಸಪ್ರೇಟಾಗಿ. ಆದರೆ ಇಲ್ಲಿ ಇರೋ ಎಚ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸಿಲಿಂಡ್ರಿಗೆ ಸಂಬಂಧಪಟ್ಟಿದೆ. ಸೊ ಅದರಿಂದ ಇಲ್ಲಿರೋ ಎಚ್ ಅಂದ್ರೇನು, ಹೈಟ್ ಅಂದರೆ ಎತ್ತರ. ಯಾವುದ್ರ ಎತ್ತರ, ಸಿಲಿಂಡ್ರಿನ ಎತ್ತರ. ಎಷ್ಟು ಕೊಟ್ಟಿದ್ದಾರೆ, 30 ಅಂಥೇಳಿ ಕೊಟ್ಟಿದ್ದಾರೆ. ಈಕ್ವಲ್ ಟು ಏನಾಗುತ್ತೆ ನೆಕ್ಸ್ಟ್ ನೋಡಿರಿ, 7 1 2 ಬರಲ್ಲ, 22 ಬರಲ್ಲ, 7 1 ಬರುತ್ತೆ. ಸೊ ಉಳಿದಿರೋದೇನು, 2 ಗುಣಿಸು 22 ಗುಣಿಸು 30. 22 ಗುಣಿಸು 30. 22 44 ಗುಣಿಸು 30. ಉತ್ತರ ಏನು ಬಂತು, 44 ಗುಣಿಸು 30. ನಾನು ಆಲ್ರೆಡಿ ಮಾಡಿಟ್ಟಿರೋದ್ರಿಂದ ಉತ್ತರ 1320 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಓಕೆ. ಇದು ಸಿಲಿಂಡರ್ನ ಕಂಡಿದ್ವಿ. ಇದಾದಮೇಲೆ ಯಾವುದಿದೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆನಾ. ಮೂರನೇದು ಅದನ್ನು ಕಂಡು ಹಿಡಿಬೇಕು, ಅದನ್ನು ಬರ್ಕೊಳ್ಳಿ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡುವಂಥ ಸೂತ್ರ 2πr². ಇಲ್ಲಿ ನೋಡಿ, ಸೂತ್ರಗಳು ತುಂಬ ಇಂಪಾರ್ಟೆಂಟ್. ಇದನ್ನೇನಾದ್ರು ಬರೀಲಿಕ್ಕೆ ಬರದೇ ಹೋದರೆ ನಿಮ್ಮ 5 ಮಾರ್ಕ್ಸನ್ನು ಮಿಸ್ ಮಾಡ್ಕೋತೀವಿ. ಸೊ ಓಕೆನಾ. ಸೂತ್ರಗಳನ್ನ ಫಸ್ಟ್ ಬೈ ಹಾಕೊಳ್ರಿ. 2 ಬರದೆ, ಯಾವುದು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ. ಪೈ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನು, 22/7 ಗುಣಿಸು. ಆರ್ ಬೆಲೆ ಎಷ್ಟಪ್ಪ, 7. ಆರ್ ಸ್ಕ್ವೇರ್ ಅಂದರೆ 7 ಎಷ್ಟು ಸಲ ಬರೀಬೇಕು, 2 ಸಲ. 7 1 ಹೋಯ್ತು. ಉಳಿದಿರೋದೇನೇನು, 2 ಗುಣಿಸು 22 ಗುಣಿಸು 7. 2 ಗುಣಿಸು 22 ಅಂದರೆ 44. 44 ಗುಣಿಸು 7 ಅಂದರೆ ಎಷ್ಟು ಉತ್ತರ ಬಂತು ಹೇಳ್ರಿ, 308 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಇದನ್ನ ಆಲ್ರೆಡಿ ಮಾಡಿಟ್ಟಿದ್ದಕ್ಕೆ ಮಾಡಿದೆ ಅಷ್ಟೇ, ನೀವು ಗುಣಾಕಾರ ಮಾಡಿ ಮಾಡಬೇಕಾಗತ್ತೆ. ತುಂಬ ಲೆಂದಿ ಲೆಕ್ಕ ಕೊಟ್ಟಿದ್ದಾರೆ. ಓಕೆನಾ. ಈಗ ಇದನ್ನು ಕಂಡು ಹಿಡಿದ್ವಿ. ಇಲ್ಲಿ ನೋಡ್ರಿ, ಶಂಕುವಿಂದ ಕಂಡು ಹಿಡಿದ್ವಿ, ಸಿಲಿಂಡ್ರಿಂದ ಕಂಡು ಹಿಡಿದ್ವಿ, ಅದಾದಮೇಲೆ ಅರ್ಧಗೋಳದ್ದು ಕಂಡು ಹಿಡಿದ್ವಿ. ಈಗ ಇದನ್ನು ಇದರಲ್ಲಿ ಹಾಕಬೇಕು. ಓಕೆನಾ. ಸರಿ, ಹೇಗೆ ಹಾಕೋದಪ್ಪ ಅಂತ ಹೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರಲ್ವಾ. ಫಸ್ಟು ಘನದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಶಂಕುವಿನ, ಇದು ಫಾರ್ಮುಲಾ ಕೊಟ್ಟು ಬರೆದಿದ್ದೀವಿ ಆಲ್ರೆಡಿ, ನೀವು ಇನ್ನೊಂದ್ಸಲ ಬರ್ಕೋಬೇಕು. ಓಕೆನಾ. ಅದನ್ನು ಹಾಗೆ ಅಪ್ಲೈ ಮಾಡ್ತೀನಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ, 550 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದಿದೆ ಅಲ್ವಾ. 550 ಸೆಂಟಿಮೀಟರ್ ಸ್ಕ್ವೇರ್. ಅದಾದಮೇಲೆ ಪ್ಲಸ್ ಚಿಹ್ನೆ ಇದೆ, ಸೊ ರೈಟ್ ಪ್ಲಸ್ ಚಿಹ್ನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ, ಸಿಲಿಂಡ್ರಿಂದ ಎಷ್ಟು ಬಂದಿದೆ ನೋಡಿರಿ, ಚೆಕ್ ಮಾಡಿರಿ. 1320 ಎಷ್ಟು ಬಂದಿದೆ, 1320 ಸೆಂಟಿಮೀಟರ್ ಸ್ಕ್ವೇರ್. ಅದಾದಮೇಲೆ ಯಾವುದನ್ನು ಬರೀಬೇಕು, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಎಷ್ಟು ಬಂದಿತ್ತು ಹೇಳ್ರಿ ನಮಗೆ, ಇಲ್ಲಿ ನೋಡ್ರಿ ಲಾಸ್ಟಿಗೆ ಬಂದಿದೆ ಅಲ್ವಾ, ಎಷ್ಟು, 308 ಸೆಂಟಿಮೀಟರ್ ಸ್ಕ್ವೇರ್. 308 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. 550 ಪ್ಲಸ್ 1320 ಪ್ಲಸ್ 308, ಮೂರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ, 2178 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿಗೆ ಈ ಲೆಕ್ಕ ಮುಗುದಿಲ್ಲ, ಇನ್ನೂ ಇದೆ. ನಾವೇನು ಕಂಡು ಹಿಡಿಬೇಕು ಹೇಳ್ರಿ, ಕ್ವೆಶನಲ್ಲಿ ಏನು ಕೊಟ್ಟಿದ್ರು ನೋಡ್ರಿ ನಮಗೆ. ಪ್ರತಿ ಘನದ ಮೇಲ್ಮೈ ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ದರದಂತೆ ಬಣ್ಣ ಬಳಿಯುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿರಿ. ಏನನ್ನು ಲೆಕ್ಕಾಚಾರ ಮಾಡಬೇಕು, ವೆಚ್ಚವನ್ನು ಲೆಕ್ಕಾಚಾರ ಮಾಡಬೇಕು. ಸೊ ವೆಚ್ಚ ಈಕ್ವಲ್ ಟು ವೆಚ್ಚ
ಈಕ್ವಲ್ ಟು ವಿಸ್ತೀರ್ಣ ಇಂಟು ದರ ಅಂಥೇಳಿ ಬರುತ್ತೆ. ವಿಸ್ತೀರ್ಣ ಎಷ್ಟು ಬಂದಿದೆ ನೋಡ್ರಿ, 2178 ಸೆಂಟಿಮೀಟರ್ ಸ್ಕ್ವೇರ್. ದರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ, ಅವ್ರು ಕೊಟ್ಟಿರ್ತಾರೆ ಎಷ್ಟು, 100 ಸೆಂಟಿಮೀಟರ್ ಸ್ಕ್ವೇರ್ಗೆ ರೂಪಾಯಿ 10 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಬರೀಬೇಕು, ಫಸ್ಟ್ ಇಲ್ಲಿ 10 ರೂಪಾಯಿ ಅಂಥೇಳಿ ಬರೆದು ಡಿವೈಡೆಡ್ ಬೈ ಎಷ್ಟಕ್ಕೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಅಂಥೇಳಿ. 10 ರೂಪಾಯಿ ಎಷ್ಟಕ್ಕೆ, 100 ಸೆಂಟಿಮೀಟರ್ ಸ್ಕ್ವೇರ್ಗೆ. ಒಂದೊಂದು ಕಡೆ ಏನು ಕೊಟ್ಟಿರ್ತಾರೆ, 10 ರೂಪಾಯಿ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, 10 ರೂಪಾಯಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ. ಸೊ 100 ಅನ್ನೋದನ್ನು ಮೆನ್ಷನ್ ಮಾಡಲೇಬೇಕು. ಈಗ ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ವೆಚ್ಚ ಅಂದರೆ ರೂಪಾಯಿಯಲ್ಲಿ ಬರಬೇಕಲ್ಲ, ಸೊ ರೂಪಾಯಿಯಲ್ಲಿ ನಮ್ಗೆ ಆನ್ಸರ್ ಬರುತ್ತೆ. ಏನೇನು ಉಳಿತು, 2178 ಗುಣಿಸು 10 ರೂಪಾಯಿ. ಎಷ್ಟು ಉತ್ತರ ಬಂತು, 21,780 ರೂಪಾಯಿ ಅಂಥೇಳಿ ಉತ್ತರ ಬರುತ್ತೆ. ಹಾಂ, ಒಂದು ನಿಮಿಷ, ಇಲ್ಲಿ 100 ಇದೆಯಲ್ವಾ, ಅದನ್ನು ತೊಗೊಳ್ಳೋದು ಮರ್ತಿದ್ದೆ ನಾನು. ಡಿವೈಡೆಡ್ ಬೈ 100 ಅಂಥೇಳಿ ತೊಗೊಳ್ಳೋದನ್ನು ಮರ್ತಿದ್ದೆ, ಸಾರಿ. ಈ ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ಹಾಂ, ಇಲ್ಲಿ ನೋಡಿರಿ, ಇಲ್ಲಿ ಭಾಗಿಸು 100 ಬಂತು ಅಂದರೆ ಇಲ್ಲಿ ಎಷ್ಟು ಝೀರೋಗಳಿದ್ದಾವೆ ಹೇಳ್ರಿ, 2 ಇದ್ದಾವಲ್ವಾ. ಸೊ ನಮಗಿಲ್ಲಿ ಎಲ್ಲೂ ಪಾಯಿಂಟ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿರಿ. 21,780 ಭಾಗಿಸು 100 ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಎಲ್ಲಾದರೂ ಪಾಯಿಂಟ್ ಕಾಣಿಸ್ತಾ ಇದೆಯಾ, ಇಲ್ಲ. ಪಾಯಿಂಟ್ ಇಲ್ಲ ಅಂದರೆ ಲಾಸ್ಟಿಗೆ ಪಾಯಿಂಟ್ ಇರುತ್ತೆ ಅಂತೇಳಿ ಅರ್ಥ ಯಾವತ್ತು. ಇಲ್ಲಿ ಎಷ್ಟು ಝೀರೋ ಇದೆಯಪ್ಪ, 2 ಝೀರೋ. ನಮ್ಮ ಪಾಯಿಂಟು ಭಾಗಾಕಾರದಲ್ಲಿದ್ದಾಗ 2 ಪಾಯಿಂಟ್ ಹಿಂದ್ಗಡೆ ಹೋಗುತ್ತೆ. ಆಗ ಉತ್ತರ ಏನು ಬರುತ್ತೆ, 217.80 ಅಂಥೇಳಿ ಬರುತ್ತೆ. ಉತ್ತರ ಏನು ಬಂತು, 217.80 ರೂಪಾಯಿ ಅಂಥೇಳಿ ಬಂತು. ಓಕೆನಾ, ಇದು ಅರ್ಥ ಆಗಿದೆ ತಿಳ್ಕೊತೀನಿ. ಭಾಗಾಕಾರ ಬಂದಾಗ ನಮಗಿರೋ ಪಾಯಿಂಟು 2 ಸ್ಥಾನ ಹಿಂದೆ ಹೋಗುತ್ತೆ. 2 ಸ್ಥಾನ ಯಾಕೆ, ಯಾಕಂದರೆ 100 ಕೊಟ್ಟಿದ್ದಾರೆ. 1000 ಕೊಟ್ಟಿದ್ರೆ 3 ಸ್ಥಾನ ಹಿಂದ್ಗಡೆ ಹೋಗ್ತಿತ್ತು. ಓಕೆನಾ, ಅದೇ ಗುಣಾಕಾರ ಆಗಿದ್ದರೆ ಮುಂದುಗಡೆ ಹೋಗುತ್ತೆ ಪಾಯಿಂಟು. ಓಕೆ, ಹಾಂ, ಇಲ್ಲಿಗೆ ನಿಮ್ಮದು ಏನು ಕಂಡು ಹಿಡಿದು ಮುಗೀತು ಹೇಳ್ರಿ, ವೆಚ್ಚ ಬಂದು ಲೆಕ್ಕಾಚಾರ ಮಾಡಿ ಮುಗೀತು. ಆದರೆ ಏನು ಹೇಳಿದ್ದಾರೆ, ಘನಫಲವನ್ನು ಕಂಡು ಹಿಡೀರಿ ಅಂತೇಳಿ ಹೇಳಿದ್ದಾರೆ. ಈಗ ಇದನ್ನೂ ಸಹಿತ ಏನು ಮಾಡಬೇಕು, ನೀವು ಕಂಡು ಹಿಡಿಬೇಕು. ಓಕೆನಾ, ಯಾವ ರೀತಿ ಬರಿಬೇಕು ಅಂತಂದರೆ, ಘನಫಲ ಈಕ್ವಲ್ ಟು ಘನದ ಘನಫಲ. ಘನ ಅಂತಂದರೆ ಇಲ್ಲಿ ಯಾವ್ಯಾವ ಘನಗಳು ಕಾಣಿಸ್ತಾ ಇದ್ದಾವಪ್ಪ, ಒಂದು ಸಿಲಿಂಡರ್, 2ನೇದು ಕೋನ, ಆಮೇಲೆ 3ನೇದು ಏನಂತ, ಅರ್ಧಗೋಳ. ಇದಿಷ್ಟನ್ನು ಬರಿಬೇಕು. ಏನಂತ ಹೇಳಿ, ಕೋನದ ಘನಫಲ, ಸಾರಿ ಶಂಕು, ಅದು ಸಾರಿ ಕೋನಲ್ಲ, ಶಂಕುವಿನ ಘನಫಲ. ಇಂಗ್ಲೀಷಲ್ಲಿ ಕೋನ್ ಅಂತ ಕರೀತಾರೆ, ಅದಕ್ಕೋಸ್ಕರ ಆ ಥರ ಬಂತು ಬಾಯಲ್ಲಿ. ಶಂಕುವಿನ ಘನಫಲ ಇದ್ಯಾವುದು, ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲ ಪ್ಲಸ್ ಇದ್ಯಾವುದು, ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲ. ಓಕೆ, ಒಂದೊಂದಾಗಿ ಕಂಡು ಹಿಡಿದು ಇಲ್ಲಿ ಅಪ್ಲೈ ಮಾಡೋಣ. ಫಸ್ಟ್ ಒನ್ ಯಾವ್ದು ಕಂಡು ಹಿಡಬೇಕು, ಶಂಕುವಿನ ಘನಫಲ. ಶಂಕುವಿನ ಘನಫಲ. ಶಂಕುವಿನ ಘನಫಲ ಕಂಡು ಹಿಡಿಯುವಂಥ ಸೂತ್ರ ಏನು ಹೇಳ್ರಿ, πr² ಭಾಗಿಸು 3 ಅಂತೇಳಿ. ಓಕೆನಾ, ಪೈ ಬೆಲೆ ಹಾಕೋಣ. 22/7 ಗುಣಿಸು ಆರ್ ಬೆಲೆ ಎಷ್ಟು ಬಂದಿದೆ ಹೇಳ್ರಿ, 7 ಗುಣಿಸು 7. ಓಕೆನಾ, ನೆಕ್ಸ್ಟ್ ಎಚ್ ಶಂಕುವಿನ ಎಚ್ ಕಂಡು ಹಿಡಿದಿದ್ವಲ್ಲ ಹಳೆ ಇದರಲ್ಲಿ, ಎಷ್ಟು ಬಂದಿತ್ತು ಶಂಕುವಿನ ಎಚ್ ಹೇಳ್ರಿ, 24 ಅಂತ ಹೇಳಿ ಬಂದಿತ್ತು. ಇಲ್ಲಿ 3 1 ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಒಂದು ಕಡೆ 3 ಅಂತ ಬರೀರಿ. 7 1 7 1 3 1 22ರಿಂದ ಹೋಗಲ್ಲ, 7ರಿಂದ ಹೋಗಲ್ಲ, 7ರಿಂದ 3 ಎಷ್ಟಲೆ 24, 3 8 24. ಏನೇನು ಉಳಿತು, 22 ಗುಣಿಸು 7 ಗುಣಿಸು 8 ಅಂತ ಹೇಳಿ ಉಳಿತು. ಇದು ಈ 3 ಗುಣಿಸಿದಾಗ ಉತ್ತರ 1232 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ಘನಫಲ ಅಂತ ಬಂದಾಗ ಕ್ಯೂಬ್ ಅಂತ ಹೇಳಿ ಹಾಕಬೇಕು. ಓಕೆನಾ, ಸರಿ. ಇನ್ನು 2ನೇದು ಸಿಲಿಂಡರಿನ ಘನಫಲ. ಸಿಲಿಂಡರಿನ ಘನಫಲ ಕಂಡುಹಿಡಿಯುವಂಥ ಸೂತ್ರ ಏನು ಹೇಳ್ರಿ, πr² h ಅಂತೇಳಿ. ಪೈ ಅಂದರೆ 22/7, ಆರ್ ಅಂತಂದರೆ 7, 2 ಸಲ ಕೊಟ್ಟಿದ್ದಾರೆ, ಸೊ 7. ಎಚ್ ಅಂದರೆ ಇದು ಸಿಲಿಂಡರಿಗೆ ಸಂಬಂಧಪಟ್ಟಿರೋ ಎಚ್, ಅದಕ್ಕೇನು ಅಂತ ಕೊಟ್ಟಿದ್ರು ಅವರು, 30 ಅಂತೇಳಿ ಕೊಟ್ಟಿದ್ರು. ಇಲ್ಲಿ ನೋಡಿ, ಅವರೇ ಕ್ವೆಶನಲ್ಲಿ ಕೊಟ್ಟಿದ್ರು ಸಿಲಿಂಡರಿನ ಎಚ್ ಎಷ್ಟು, 30 ಅಂಥೇಳಿ. ಓಕೆನಾ, 7 1 7 1 ಉಳಿದಿರೋದೇನೇನು,
22 ಗುಣಿಸು 7 ಗುಣಿಸು 30 ಅಂಥೇಳಿ. ಇದು ಮೂರನ್ನು ಗುಣಿಸಿದಾಗ ಉತ್ತರ ಎಷ್ಟು ಬರುತ್ತೆ? 4620 ಸೆಂಟಿಮೀಟರ್ ಕ್ಯೂಬ್. ನಾವು ಗುಣಾಕಾರ ಮಾಡಿಟ್ಟಿದ್ದೀನಿ, ಅದಕ್ಕೋಸ್ಕರ ಇಲ್ಲಾಂದರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡುತ್ತೆ. ಇನ್ನು ಮೂರನೇದು ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಹೇಳ್ರಿ? 2/3 ಪೈ ಆರ್ ಕ್ಯೂಬ್ ಅಂಥೇಳಿ. ನೋಡಿರಿ, ಇಲ್ಲೆಲ್ಲ ಕಡೆನೂ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ನೀವು ಫಾರ್ಮುಲಾನಂತೂ ತಪ್ಪದೆ ಪ್ರಾಕ್ಟೀಸ್ ಮಾಡಬೇಕು. ಪೈ ಬೆಲೆ ಏನು? 22/7 ಹಾಂ, ಗುಣಿಸು ಆರ್ ಬೆಲೆ ಎಷ್ಟು? 7. ಅದನ್ನು 3 ಆರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ 3 ಸಲ 7 1 ಉಳಿದಿರೋದೇನೇನು? 2 ಗುಣಿಸು 22 ಗುಣಿಸು 7 ಗುಣಿಸು 7 ಭಾಗಿಸು 3. ಇದು ಮೇಲ್ಗಡೆದಷ್ಟುದನ್ನು ಗುಣಿಸಿದಾಗ ಉತ್ತರ 2156 ಭಾಗಿಸು ಇಲ್ಲಿ 3 ಇದೆ ಸೆಂಟಿಮೀಟರ್ ಕ್ಯೂಬ್ ಬರೀತೀನಿ. ಇದ್ರದ್ದು ಉತ್ತರ ಎಷ್ಟು ಬಂತು ಹೇಳ್ರಿ? ಭಾಗಾಕಾರ ಮಾಡಿದಾಗ 718.66 ಸೆಂಟಿಮೀಟರ್ ಕ್ಯೂಬ್. ಇದನ್ನೆಲ್ಲ ನಾನು ಕ್ಯಾಲ್ಕುಲೇಷನ್ ಮಾಡಿ ಬರೆದಿರೋದು, ಇಲ್ಲಾಂದರೆ ಇದು ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ವಿಡಿಯೋ ಲೆಂದಿ ಆಗಿಬಿಡುತ್ತೆ ಅಂಥೇಳಿ ಫಾಸ್ಟ್ ಮಾಡಿದ್ದೀನಿ. ಓಕೆನಾ? ಈಗ ಏನೇನು ಕಂಡು ಹಿಡಿದಾಯ್ತು ಹೇಳ್ರಿ ನಾವು? ಶಂಕುವಿನ ಘನಫಲ, ಸಿಲಿಂಡ್ರಿನ ಘನಫಲ, ಆಮೇಲೆ ಅದು ಅರ್ಧಗೋಳದ ಘನಫಲ. ಅದು ಮೂರನ್ನು ಈ ಒಂದು ಲೆಕ್ಕದಲ್ಲಿ ಅಪ್ಲೈ ಮಾಡಿಬಿಟ್ರೆ ಆಯಿತು. ನಾನು ಇಲ್ಲೇ ಅಪ್ಲೈ ಮಾಡಿಬಿಡ್ತೀನಿ. ಓಕೆನಾ? ಹಾಂ, ಶಂಕುವಿನ ಘನಫಲ ಎಷ್ಟು ಬಂದಿದೆ ಹೇಳ್ರಿ? 1232 ಸೆಂಟಿಮೀಟರ್ ಕ್ಯೂಬ್ ಪ್ಲಸ್ ಸಿಲಿಂಡ್ರಿನ ಘನಫಲ ಎಷ್ಟು ಬಂದಿದೆ ಹೇಳ್ರಿ? 4620 ಸೆಂಟಿಮೀಟರ್ ಕ್ಯೂಬ್ ಪ್ಲಸ್ ಅರ್ಧಗೋಳದ ಘನಫಲ ಎಷ್ಟು ಬಂತು? 718.66 ಸೆಂಟಿಮೀಟರ್ ಕ್ಯೂಬ್. ಈಗ ಅದನ್ನು ಮೂರನ್ನು ಕೂಡಿಸಿದಾಗ ಉತ್ತರ 6570.66 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ಹಾಗಾದರೆ ಲಾಸ್ಟಿಗೆ ಏನು ಬರೀತೀರಿ? ಘನಫಲ ಈಕ್ವಲ್ ಟು 6570.66 ಸೆಂಟಿಮೀಟರ್ ಕ್ಯೂಬ್ ಅಂಥೇಳಿ. ಓಕೆನಾ? ಹಾಂ, ಇಲ್ಲಿಗೆ ಈ ಲೆಕ್ಕನ ಮುಗಿಸ್ತಾ ಇದ್ದೀನಿ. ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲಾದರೂ ಒಂದು ಕಡೆ ಕ್ಯಾಲ್ಕುಲೇಷನ್ ಮಿಸ್ ಆದರೆ ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇಲ್ಲಿ ತಪ್ಪಿದೆ ಮ್ಯಾಮ್ ನೋಡ್ರಿ ಅಂತ ಹೇಳಿ ನಾನು ಆದಷ್ಟು ಅದನ್ನ ಕ್ಯಾಲ್ಕುಲೇಷನ್ನ ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.